ಕೇಂದ್ರ ಸರ್ಕಾರದಿಂದ ಭಾರತ ರತ್ನ ಪುರಸ್ಕಾರ ಪ್ರಕಟವಾಗಿದೆ. ಗಣರಾಜ್ಯೋತ್ಸವ ಮುನ್ನ ದಿನ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕೇಂದ್ರ ಸರ್ಕಾರದಿಂದ ಭಾರತ ರತ್ನ ಪುರಸ್ಕಾರ ಪ್ರಕಟವಾಗಿದೆ. ಗಣರಾಜ್ಯೋತ್ಸವದ ಮುನ್ನ ದಿನ ಪಟ್ಟಿಯನ್ನ ಪ್ರಕಟಿಸಿದೆ ಕೇಂದ್ರ ಸರ್ಕಾರ. ಕಾಂಗ್ರೆಸ್ ಕಟ್ಟಾಳುವಿಗೆ ಕೇಂದ್ರ ಸರ್ಕಾರ ಇಲ್ಲಿ ಆದ್ಯತೆಯನ್ನ ನೀಡಿದೆ. ಯಾಕಂದ್ರೆ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಭಾರತ ರತ್ನವನ್ನ ನೀಡಿದೆ. ನಾನಾಜಿ ದೇಶ್ಮುಖ್ಗೂ ಭಾರತ ರತ್ನ ಗೌರವವನ್ನ ಸಲ್ಲಿಸಲಾಗುತ್ತೆ. ಅದು ಕೂಡ ಪಟ್ಟಿಯಲ್ಲಿದೆ. ಭೂಪೇಂದ್ರ ಹಾಜರಿಕಾಗೆ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ಈ ಬಾರಿ ನೀಡಲಾಗಿದೆ. ಸಂಗೀತ ಮಾಂತ್ರಿಕ ಡಾಕ್ಟರ್ ಭೂಪೇಂದ್ರ ಹಾಜರಿಕಾ ಅವರಿಗೆ ಗೌರವವನ್ನ ನೀಡಲಾಗಿದ್ದು, ಸಾಮಾಜಿಕ ಕಾರ್ಯಕರ್ತೆ ನಾನಾಜಿ ದೇಶ್ಮುಖ್ ಕೂಡ ಈ ಬಾರಿ ರಾಷ್ಟ್ರಪತಿ ಪ್ರಶಸ್ತಿ ದೊರೆತಿದೆ. ಮೂವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯ ಗೌರವ ಸಿಕ್ಕಿದೆ. ಹಾಜರಿಕಾ ನಾನಾಜಿಗೆ ಮರಣೋತ್ತರ ಪುರಸ್ಕಾರ ಒಂದು ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಅದು ಪ್ರಕಟವಾಗಿದೆ. ಸೊ ಹೀಗಾಗಿ ಈ ಬಾರಿ ಮತ್ತೆ ಕಾಂಗ್ರೆಸ್ಗೆ ಹೆಚ್ಚಿನ ಮಣೆ ಹಾಕಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಯಾಕಂದ್ರೆ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಈ ಬಾರಿ ರಾಷ್ಟ್ರಪತಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಕರ್ನಾಟಕದ ಕೋಟ್ಯಾಂತರ ಭಕ್ತರ ನಿರೀಕ್ಷೆ ಹುಸಿಯಾಗಿದೆ. ಭಕ್ತರ ನಂಬಿಕೆ ಹುಸಿಗೊಳಿಸಿದೆ ಕೇಂದ್ರ ಸರ್ಕಾರ. ಈ ಬಾರಿ ನಡೆದಾಡುವ ದೇವರಿಗೆ ಭಾರತ ರತ್ನ ಪುರಸ್ಕಾರ ನೀಡಿಲ್ಲ. ಇಷ್ಟು ದಿನ ಸಾಕಷ್ಟು ಅಭಿಯಾನ ಕೈಗೊಂಡಿದ್ರು. ಶಿವಕುಮಾರ ಸ್ವಾಮೀಜಿಗಳಿಗೆ ರಾಷ್ಟ್ರ ಪ್ರಶಸ್ತಿ ಕೊಡಬೇಕು ಅಂತ. ಸೊ ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಮತ್ತೊಮ್ಮೆ ಬಹಳ ಬೇಜಾರಾಗಿದೆ. ಪ್ರಧಾನಿ ಮೋದಿ ಮೇಲೆ ಇಟ್ಟಿದ್ದಂತ ಅಪಾರ ನಿರೀಕ್ಷೆ ಹುಸಿಯಾಗಿದೆ. ಈ ಬಾರಿ ಜಗತ ಸಂತನ ಅಪಾರ ಸೇವೆನ ಕೇಂದ್ರ ಸರ್ಕಾರ ಕೊನೆಗೂ ಪರಿಗಣಿಸಿಲ್ವಲ್ಲ ಅಂತ ದೊಡ್ಡ ಬುದ್ಧಿಗೆ ಈ ಬಾರಿ ಭಾರತ ರತ್ನ ಗೌರವ ಸಿಗಲಿಲ್ಲ. ಕರ್ನಾಟಕದ ಭಕ್ತರಲ್ಲಿ ನಿರಾಸೆ ಉಂಟಾಗಿದೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನವನ್ನ ಮೋದಿ ಸರ್ಕಾರ ನೀಡಿಲ್ಲ. ಜಗಕ್ಕೆ ಜ್ಞಾನ ಬೆಳಕು ಹಚ್ಚಿದ ತ್ರಿವಿಧ ದಾಸೋಹಿಗೆ ಈ ಬಾರಿ ಅತ್ಯುನ್ನತ ಗೌರವ ಸಿಗಲಿಲ್ಲಲ್ಲ ಅನ್ನೋದು ಬಹಳ ನೋವಿನ ಸಂಗತಿ. ಕೇಂದ್ರ ಸರ್ಕಾರದಿಂದ ಭಾರತ ರತ್ನ ಪುರಸ್ಕಾರ ಪಟ್ಟಿ ಪ್ರಕಟವಾಗಿದೆ. ಗಣರಾಜ್ಯೋತ್ಸವದ ಮುನ್ನಾ ದಿನ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಕಾಂಗ್ರೆಸ್ ಕಟ್ಟಾಳುವಿಗೆ ಕೇಂದ್ರ ಸರ್ಕಾರ ಆದ್ಯತೆಯನ್ನ ನೀಡಿದೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಭಾರತ ರತ್ನವನ್ನ ಈ ಬಾರಿ ನೀಡಲಾಗಿದೆ. ನಾನಾಜಿ ದೇಶ್ಮುಖ್ಗೂ ಕೂಡ ಭಾರತ ರತ್ನ ಗೌರವವನ್ನ ಸಲ್ಲಿಸಲಾಗಿದೆ. ಈ ಬಾರಿ ಭೂಪೇಂದ್ರ ಹಾಜರಿಕಾಗೆ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ನೀಡಲಾಗಿದೆ. ಸಂಗೀತ ಮಾಂತ್ರಿಕ ಡಾಕ್ಟರ್ ಭೂಪೇಂದ್ರ ಹಾಜರಿಕಾಗೆ ಈ ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನ ನೀಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತ ನಾನಾಜಿ ದೇಶ್ಮುಖ್ಗೂ ಕೂಡ ಈ ಬಾರಿ ರಾಷ್ಟ್ರಪತಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಮೂವರು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯ ಗೌರವ ಪಾತ್ರರಾಗಿದ್ದಾರೆ. ಸೊ ಈ ಬಾರಿ ಕರ್ನಾಟಕದ ಕೋಟ್ಯಾಂತರ ಭಕ್ತರ ನಿರೀಕ್ಷೆ ಹುಸಿಯಾಗಿದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಈ ಬಾರಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಕೊನೆಗೂ ಭಕ್ತರ ನಂಬಿಕೆ ಹುಸಿಯನ್ನಗೊಳಿಸಿದೆ ಕೇಂದ್ರ ಸರ್ಕಾರ. ನಡೆದಾಡುವ ದೇವರಿಗೆ ಈ ಬಾರಿ ಭಾರತ ರತ್ನ ಪುರಸ್ಕಾರವನ್ನ ನೀಡಿಲ್ಲ. ಪ್ರಧಾನಿ ಮೋದಿ ಮೇಲೆ ಇಟ್ಟಿದ್ದ ಅಪಾರ ನಿರೀಕ್ಷೆ ಈಗ ಹುಸಿಯಾಗಿದೆ. ಜಗತ್ ಸಂತನ ಅಪಾರ ಸೇವೆಯನ್ನ ಕೇಂದ್ರ ಸರ್ಕಾರ ಪರಿಗಣಿಸಿಲ್ವಲ್ಲ. ದೊಡ್ಡ ಬುದ್ಧಿಗೆ ಈ ಬಾರಿ ಭಾರತ ರತ್ನ ಗೌರವ ಸಿಗಲಿಲ್ಲ. ಕರ್ನಾಟಕದ ಭಕ್ತರಲ್ಲಿ ನಿರಾಸೆಯ ಕಾರ್ಮೋಡ ಉಂಟಾಗಿದೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನವನ್ನ ನೀಡಿಲ್ಲ ಮೋದಿ ಸರ್ಕಾರ ಅಂತ. ಅಷ್ಟೇ ಅಲ್ಲ, ಈ ಬಾರಿ ಮೋದಿಯವರು ಕೂಡ ಬಂದು ಕೊನೆಗೂ ಅಂತಿಮ ನಮನವನ್ನೇ ಸಲ್ಲಿಸಲಿಲ್ಲ. ಅವರು ಜಗಕ್ಕೆ ಜ್ಞಾನ ಬೆಳಕು ಹಚ್ಚಿದ ತ್ರಿವಿಧ ದಾಸೋಹಿಗೆ ಈ ಬಾರಿ ಅತ್ಯುನ್ನತ ಗೌರವ ಸಿಗಲಿಲ್ಲ ಅನ್ನೋದು ನಿಜಕ್ಕೂ ಇದು ಬಹಳ ನೋವಿನ ಸಂಗತಿ ಅಂತಾನೆ ಹೇಳಬಹುದು. ಬದಲಾಗಿ ಈ ಬಾರಿ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ನೀಡಲಾಗಿದೆ ಭಾರತ ರತ್ನ ಪುರಸ್ಕಾರ ಪಟ್ಟಿಯಲ್ಲಿ. ಅವರಿಗೆ ಈ ಬಾರಿ ಪ್ರಶಸ್ತಿ ಸಿಕ್ಕಿದೆ. ಗಣರಾಜ್ಯೋತ್ಸವದ ಮುನ್ನ ದಿನ ಪಟ್ಟಿ ಪ್ರಕಟಿಸಿದ ಕೇಂದ್ರ ಸರ್ಕಾರ. ಕಾಂಗ್ರೆಸ್ ಕಟ್ಟಾಳುವಿಗೆ ಕೇಂದ್ರ ಸರ್ಕಾರ ಆದ್ಯತೆಯನ್ನ ನೀಡಿದೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಭಾರತ ರತ್ನ ಪುರಸ್ಕಾರ ಸಿಕ್ಕಿದೆ. ಈ ಕಡೆ ನಾನಾಜಿ ದೇಶ್ಮುಖ್ಗೂ ಕೂಡ ಭಾರತ ರತ್ನ ಈ ಬಾರಿ ಸಿಕ್ಕಿದೆ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಸತತ 1-2 ತಿಂಗಳಿಂದಾನೂ ಎಲ್ಲರ ಕರ್ನಾಟಕ ಜನತೆ ಆಶಯ ಆಗಿತ್ತು ಶಿವಕುಮಾರ ಸ್ವಾಮೀಜಿಗಳಿಗೆ ಈ ಬಾರಿ ಭಾರತ ರತ್ನವನ್ನ ನೀಡಬೇಕು ಅನ್ನೋದು ಎಲ್ಲ 6 ಕೋಟಿ ಕನ್ನಡಿಗರ ಒಂದು ಕನಸಾಗಿತ್ತು. ಬಟ್ ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಈ ಬಾರಿ ನಿಜಕ್ಕೂ ನಮಗೆ ನೋವುಂಟು ಮಾಡಿದ್ದಾರೆ. ಕೋಟ್ಯಾಂತರ ಭಕ್ತರ ನಿರೀಕ್ಷೆಯನ್ನು ಹುಸಿ ಮಾಡಿದೆ ಕೇಂದ್ರ ಸರ್ಕಾರ. ಭಕ್ತರ ನಂಬಿಕೆಯನ್ನ ಕೇಂದ್ರ ಸರ್ಕಾರ ಈ ಬಾರಿ ಹುಸಿಗೊಳಿಸಿದೆ. ನಡೆದಾಡುವ ದೇವರಿಗೆ ಕೊನೆಗೂ ಭಾರತ ರತ್ನ ಸಿಕ್ಕಿಲ್ವಲ್ಲ ಅನ್ನೋದು ಬಹಳ ನೋವಿನ ಸಂಗತಿ. ಇಲ್ಲಿ ಪ್ರಧಾನಿ ಮೋದಿ ಮೇಲೆ ಒಂದ್ ಕಡೆ ಕರ್ನಾಟಕ ಜನತೆ ಪ್ರತಿ ಬಾರಿನೂ ಕೂಡ ನಿರೀಕ್ಷೆನ ಇಟ್ಕೊಳ್ತಾರೆ. ಬಟ್ ಎಲ್ಲೋ ಒಂದ್ ಕಡೆ
ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅಂತ ಹೇಳ್ತಾರೆ. ನಿಜಕ್ಕೂ ಅದು ಎಲ್ಲೋ ಒಂದು ಕಡೆ ಇದು ನಿಜ ಅಂತ ಅನ್ಸುತ್ತೆ. ತುಂಬಾ ನೋವಾಗಿದೆ. ಎಕ್ಸ್ಪೆಕ್ಟೇಷನ್ಸ್ ಇತ್ತು ಈ ಬಾರಿ ಶಿವಕುಮಾರ ಸ್ವಾಮೀಜಿಗಳಿಗೆ ಕೊಡ್ತಾರೆ ಅಂತ, ಬಟ್ ಅದನ್ನ ಇಟ್ಟಿದ್ದಂತ ಅಪಾರ ನಿರೀಕ್ಷೆ ಹುಸಿಯಾಗಿದೆ. ಜಗತ್ ಸಂತನ ಅಪಾರ ಸೇವೆ ಪರಿಗಣಿಸಿದ ಕೇಂದ್ರ ಸರ್ಕಾರ ಪರಿಗಣಿಸಿಲ್ವಲ್ಲ ಅನ್ನೋದು ನೋವಿನ ಸಂಗತಿ. ದೊಡ್ಡ ಬುದ್ಧಿಗೆ ಈ ಬಾರಿ ಭಾರತ ರತ್ನ ಗೌರವ ಸಿಗಲಿಲ್ಲ. ಕರ್ನಾಟಕದ ಭಕ್ತರಲ್ಲಿ ಭಾರಿ ನಿರಾಸೆ ಉಂಟಾಗಿದೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನವನ್ನ ಮೋದಿ ಸರ್ಕಾರ ಕೊನೆಗೂ ನೀಡಿಲ್ಲ. ಜಗಕ್ಕೆ ಜ್ಞಾನ ಬೆಳಕನ್ನ ಹಚ್ಚಿದ ತ್ರಿವಿಧ ದಾಸೋಹಿಗೆ ಈ ಬಾರಿ ಅತ್ಯುನ್ನತ ಗೌರವ ಸಿಗಲಿಲ್ವಲ್ಲ ಅನ್ನೋದು ಬಹಳ ನೋವಿನ ಸಂಗತಿ. ಓಕೆ, ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಬಿಜೆಪಿ ಶಾಸಕರಾಗಿರುವಂತಹ ಸಿಟಿ ರವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಅಲ್ಲಮ್ಮ, ನಾವು ಸಿಟಿ ರವಿ ಅಲ್ಲಮ್ಮ, ರಾಂಗ್ ನಂಬರ್ ಇತ್ತು. ಕೇಂದ್ರ ಸರ್ಕಾರದಿಂದ ಈ ಬಾರಿ ಭಾರತ ರತ್ನ ಪುರಸ್ಕಾರ ಪಟ್ಟಿ ಪ್ರಕಟವಾಗಿದೆ. ಗಣರಾಜ್ಯೋತ್ಸವದ ಮುನ್ನಾ ದಿನ ಪಟ್ಟಿಯನ್ನ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಕಾಂಗ್ರೆಸ್ ಕಟ್ಟಾಳುವಿಗೆ ಕೇಂದ್ರ ಸರ್ಕಾರ ಈ ಬಾರಿ ಆದ್ಯತೆಯನ್ನ ನೀಡಿದೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಭಾರತ ರತ್ನ ಪುರಸ್ಕಾರವನ್ನ ನೀಡಿದೆ. ನಾನಾಜಿ ದೇಶ್ಮುಖ್ಗೂ ಕೂಡ ಭಾರತ ರತ್ನ ಗೌರವವನ್ನ ನೀಡಲಾಗಿದೆ. ಜೊತೆಗೆ ಭೂಪೇಂದ್ರ ಹಜಾರಿಕಾಗೆ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ನೀಡಲಾಗಿದೆ. ಸಂಗೀತ ಮಾಂತ್ರಿಕ ಡಾಕ್ಟರ್ ಭೂಪೇಂದ್ರ ಹಜಾರಿಕಾ ಅವರಿಗೆ ಗೌರವವನ್ನ ಸಲ್ಲಿಸಲಾಗಿದೆ. ಈ ಬಾರಿ ಸಾಮಾಜಿಕ ಕಾರ್ಯಕರ್ತೆ ನಾನಾಜಿ ದೇಶ್ಮುಖ್ಗೂ ಕೂಡ ಈ ಬಾರಿ ಪುರಸ್ಕಾರ ನೀಡಲಾಗಿದೆ. ಆದರೆ ಈ ಬಾರಿ ಎಲ್ಲೋ ಒಂದ್ ಕಡೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳಿಗೆ ಭಾರತ ರತ್ನವನ್ನ ನೀಡ್ತಾರೆ ಅನ್ನೋದು ಎಲ್ಲ ಸಾಕಷ್ಟು ಜನ ನಂಬಿಕೆ ಆಗಿತ್ತು. ಆದರೆ ಕೇಂದ್ರ ಸರ್ಕಾರ ಭಕ್ತರ ನಂಬಿಕೆಯನ್ನ ಹುಸಿಗೊಳಿಸಿದೆ. ಈ ಬಾರಿ ನಡೆದಾಡುವ ದೇವರಿಗೆ ಈ ಬಾರಿ ಭಾರತ ರತ್ನ ಪುರಸ್ಕಾರವನ್ನ ನೀಡಲ್ಲ. ಪ್ರಧಾನಿ ಮೋದಿ ಮೇಲೆ ಇಟ್ಟಿದಂತ ಅಪಾರ ನಿರೀಕ್ಷೆ ಹುಸಿಯಾಗಿದೆ. ಜಗತ್ ಸಂತನ ಅಪಾರ ಸೇವೆಯನ್ನ ಕೇಂದ್ರ ಸರ್ಕಾರ ಪರಿಗಣಿಸಿಲ್ವಲ್ಲ ಅನ್ನೋದು ಕರ್ನಾಟಕದ ಜನತೆಗೆ ನೋವಿನ ಸಂಗತಿ ಅಂತಾನೆ ಹೇಳಬಹುದು. ಎಸ್, ಈ ಬಾರಿ ಏನು ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಏನು ಭಾರತ ರತ್ನವನ್ನ ನೀಡಲಾಗಿದೆ. ಜೊತೆಗೆ ಎಲ್ಲೋ ಒಂದ್ ಕಡೆ ಈ ಬಾರಿ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನವನ್ನ ನೀಡಬೇಕು ಅನ್ನೋದು 6 ಕೋಟಿ ಕನ್ನಡಿಗರ ಆಶಯವಾಗಿತ್ತು. ಭಾರತ ರತ್ನವನ್ನ ನೀಡಬೇಕು ಶಿವಕುಮಾರ ಸ್ವಾಮೀಜಿಗಳಿಗೆ ಅನ್ನೋದು. ಎಲ್ಲೋ ಒಂದ್ ಕಡೆ ಅವರು ನಮ್ಮೊಂದಿಗೆ ಇಲ್ಲ, ಒಂದು ನೋವಿನ ಸಂಗತಿ. ಆದ್ರೆ ಇನ್ನೊಂದು ಕಡೆ ಈ ಬಾರಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಸಿಕ್ಕಿಲ್ವಲ್ಲ ಅನ್ನೋದು ಮತ್ತೊಂದು ನೋವಿನ ಸಂಗತಿ ಅಂತಾನೆ ಹೇಳಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೋ ಒಂದ್ ಕಡೆ ಭಕ್ತರ ಆಸೆಗೆ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನು ಹೇಳ್ತೀವಿ, ಅದು ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಕೊನೆಗೂ ಪ್ರಧಾನಿ ಮೋದಿ ಮೇಲೆ ಇಟ್ಟಂತ ಅಪಾರ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಜಗತ್ತ ಸಂತನ ಅಪಾರ ಸೇವೆಯನ್ನ ಕೇಂದ್ರ ಸರ್ಕಾರ ಈ ಬಾರಿ ಪರಿಗಣಿಸಿಲ್ಲ. ಅಷ್ಟೇ ಅಲ್ಲ ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಯಾಕಂದ್ರೆ ನಾವೆಲ್ಲರೂ ಕೂಡ ಶಿವಕುಮಾರ ಸ್ವಾಮೀಜಿಗಳಿಗೆ ಈ ಬಾರಿ ಭಾರತ ರತ್ನ ಪ್ರಶಸ್ತಿ ಸಿಗಬೇಕು ಅನ್ನೋದು ಎಲ್ಲರ ಆಸೆ ಆಗಿತ್ತು. ಒಂದು ಕಡೆ ಶಿವಕುಮಾರ ಸ್ವಾಮಿಗಳು ನಮ್ಮ ಜೊತೆ ಇಲ್ಲ ಅನ್ನೋದು ಒಂದು ನೋವಿನ ಸಂಗತಿ. ಆದರೆ ಇನ್ನೊಂದು ಅವ್ರಿಗೆ ಈ ಬಾರಿ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ ಅನ್ನೋದು ಮತ್ತೊಂದು ನೋವಿನ ಸಂಗತಿ. ಇದ್ರ ಬಗ್ಗೆ T5 ಅಭಿಯಾನವನ್ನ ಕೈಗೊಂಡಿತ್ತು. ಯಾಕಂದ್ರೆ ಎಲ್ಲರ ಭಕ್ತರ ಆಸೆ ಆಗಿತ್ತು, ನಮ್ಮ ಕರ್ನಾಟಕದ ಜನತೆ. ಯಾಕಂದ್ರೆ ಸಾಕಷ್ಟು ಜನಗಳಿಗೆ ಭವಿಷ್ಯವನ್ನ ಕೊಟ್ಟಂತ, ಲಕ್ಷಾಂತರ ಮಂದಿಗೆ ಭವಿಷ್ಯವನ್ನ ಕೊಟ್ಟಂತ ಶಿವಕುಮಾರ ಸ್ವಾಮಿಗಳು ನಮ್ಮೊಂದಿಗೆ ಇಲ್ಲ. ಸಾಕಷ್ಟು ಜನ ಬಡವರಿಗೆ ಅನ್ನೋ ಒಂದು ಆಶ್ರಯವನ್ನ ಕೊಟ್ಟಂತ ಶಿವಕುಮಾರ ಸ್ವಾಮೀಜಿಗಳು ನಮ್ಮೊಂದಿಗಿಲ್ಲ. ಭಾರತ ರತ್ನವನ್ನ ಕೊಟ್ಟಿದ್ರೆ ಎಲ್ಲೋ ಒಂದ್ ಕಡೆ ಇಡೀ ಕರ್ನಾಟಕ ಜನತೆಗೆ ಒಂದು ಖುಷಿಯ ವಿಚಾರ ಆಗ್ತಾ ಇತ್ತು. ಆದ್ರೆ ಕರ್ನಾಟಕ ಭಕ್ತರಲ್ಲಿ ಈ ಬಾರಿ ನಿರಾಸೆಯ ಕಾರ್ಮೋಡ ಉಂಟಾಗಿದೆ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗೆ ಭಾರತ ರತ್ನವನ್ನ ಕೊನೆಗೂ ಮೋದಿ ಸರ್ಕಾರ ನೀಡಲ್ವಲ್ಲ ಅನ್ನೋದು ಬಹಳ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಜಗಕ್ಕೆ ಜ್ಞಾನ ಬೆಳಕನ್ನ ಹಚ್ಚಿದಂತ ತ್ರಿವಿಧ ದಾಸೋಹಿಗೆ ಈ ಬಾರಿ ಅತ್ಯುನ್ನತ ಗೌರವ ಸಿಗಲಿಲ್ಲ ಅನ್ನೋದು ನೋವಿನ ಸಂಗತಿ. ಕೇಂದ್ರ ಸರ್ಕಾರ ಭಾರತ ರತ್ನ ಪಟ್ಟಿಯನ್ನ ಪ್ರಕಟ ಮಾಡಿದೆ ಇವತ್ತು. ಗಣರಾಜ್ಯೋತ್ಸವದ ಮುನ್ನಾ ದಿನ ಕೇಂದ್ರ ಸರ್ಕಾರ ಪಟ್ಟಿಯನ್ನ ಪ್ರಕಟಿಸಿದೆ. ಕಾಂಗ್ರೆಸ್ ಕಟ್ಟಾಳುವಿಗೆ ಕೇಂದ್ರ ಸರ್ಕಾರ ಈ ಬಾರಿ ಆದ್ಯತೆಯನ್ನ ನೀಡಿದೆ. ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಭಾರತ ರತ್ನ ನೀಡಲಾಗಿದೆ. ಈ ಬಾರಿ ಅಫ್ಕೋರ್ಸ್ ಮಾಜಿ ರಾಷ್ಟ್ರಪತಿ ಅವರು ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ನಾನಾಜಿ ದೇಶ್ಮುಖ್ ಅವರಾಗಿರ್ಬೋದು, ಅವ್ರಿಗೂ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡಿದ್ದರು. ಭೂಪೇಂದ್ರ ಹಜಾರಿಕಾಗೆ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ನೀಡಲಾಗಿದೆ. ಸಂಗೀತ ಕ್ಷೇತ್ರದಲ್ಲಿ ಡಾಕ್ಟರ್ ಭೂಪೇಂದ್ರ ಅವರು ಒಂದು ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಆದ್ರೆ ಈ ಎಲ್ಲಾ ಸಾಧನೆಗೂ ಮೀರಿದ್ದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು. ಅಂದ್ರೆ ಎಷ್ಟೋ ಲಕ್ಷಾಂತರ ಮಂದಿಗೆ ಅವರು ಭವಿಷ್ಯವನ್ನ ಕಟ್ಕೊಟ್ಟಿದ್ದಾರೆ. ಜೊತೆಗೆ ಅನ್ನದಾಸೋಹಿ. ಎಲ್ಲೋ ಒಂದ್ ಕಡೆ ನಮ್ಮ ಕರ್ನಾಟಕದ ಜನತೆಗೆ ಅವರಿಗೆ ಈ ಬಾರಿ ಭಾರತ ರತ್ನವನ್ನ ನೀಡಬೇಕಿತ್ತು. ಹಾಗಂತ ಇಲ್ಲಿವರೆಗೂ ಏನು ಪಟ್ಟಿಯಲ್ಲಿ ಹೆಸರುಗಳಿದೆ ಅವ್ರಿಗೆ ಯಾರಿಗೂ ಕೊಡಬಾರ್ದು ಅಂತಲ್ಲ. ಅವರು ಕೂಡ ಒಂದು ಒಳ್ಳೆಯ ಸಾಧನೆಯನ್ನ ಮಾಡಿದ್ದಾರೆ. ನಮಗೂ ಕೂಡ ಬಹಳ ಅಭಿಮಾನ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಸಹಜವಾಗಿ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಸೊ ಹೀಗಾಗಿ ಈ ಬಾರಿ ಶಿವಕುಮಾರ ಸ್ವಾಮೀಜಿಗಳಿಗೆ ಕೊಡ್ತಾರೆ ಅನ್ನೋದು ಎಲ್ಲರ ಆಸೆ ಆಗಿದೆ.
ಆಗಿತ್ತು. ಯಾಕಂದ್ರೆ ಎಲ್ರಿಗೂ ಗೊತ್ತಿರುವಂಗೆ ಲಕ್ಷಾಂತರ ಭಕ್ತರು ಜೊತೆಗೆ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ ಶಿವಕುಮಾರ ಸ್ವಾಮೀಜಿಗಳು ಈ ಬಾರಿ ಭಾರತ ರತ್ನವನ್ನ ನೀಡಬೇಕು ಅನ್ನೋದು ಆಸೆ ಆಗಿತ್ತು. ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಭಕ್ತರಾಗಿರ್ಬೋದು ಅಥವಾ 6 ಕೋಟಿ ಕನ್ನಡಿಗರ ಒಂದು ಎಕ್ಸ್ಪೆಕ್ಟೇಷನ್ ನ ಹರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಗೊತ್ತಿಲ್ಲ, ಈ ಬಾರಿ ಕೊಡ್ಬೇಕಿತ್ತು ದೊಡ್ಡ ಬುದ್ಧಿಗೆ ಅನ್ನೋದು ಇಡೀ ಕರ್ನಾಟಕ ಜನತೆಯ ಆಶಯ ಆಗಿತ್ತು.